कर्नाटक के वज़ीर आला सिद्धरामैया ने अजीम प्रेमजी फाउंडेशन के इश्तराक से सरकारी इमदाद याफ्ता प्राइमरी और हाई स्कूल के बच्चों को हफ्ते में 6 दिन मुफ्त खुराक फ्राहम करने वाले प्रोग्राम का इफ्तिताह करते हुए ज़हनी सेहत और अच्छी तालीम के लिए मेयारी खुराक की अहमियत पर बात की। अपने खिताब में सीएम सिद्धरामैया ने तलबा के लिए ग़िज़ायत से भरपूर खाने की ज़रूरत बताते हुए कहा कि किस तरह बच्चे नाश्ते के बगैर स्कूल चले जाते हैं और दोपहर तक बगैर खाने के भूखे रहते हैं। सिद्धरामैया ने हफ्ते में 2 बार खाना और अंडे फ्राहम करने की हुकूमत की कोशिशों का जिक्र भी किया और अजीम प्रेमजी फाउंडेशन के इस इक़दाम को काफ़ी सराहा। सिद्धरामैया ने साइंसी और नज़रियाती तौर पर इर्तिक़ा की अहमियत पर बात की कि किस तरह स्कूल के बच्चे समाज में ज़िम्मेदार इंसान बनने के लिए ये ज़रूरी इक़दाम हैं। गरीब पस मंज़र से ताल्लुक़ रखने वाले बच्चों के लिए अच्छी तालीम के मौक़े पैदा करने, यूनिफॉर्म, जूते और मोज़े वग़ैरह फ़राहम करने के लिए हुकूमत के दीगर इक़दामात और इस मकसद की हिमायत के लिए मज़ीद रिहायशी स्कूल खोलने की उम्मीद भी ज़ाहिर की। इस इफ्तिताही तकरीब में वज़ीर तालीम मधु बंगारप्पा, विप्रो के सरबराह अजीम प्रेमजी, एडिशनल चीफ सेक्रेटरी LK अतीक अहमद, चीफ मिनिस्टर के पॉलिटिकल सेक्रेटरी नसीर अहमद और गारंटी इम्प्लीमेंटेशन कमेटी के वाइस चेयरमैन महरूज और दीगर काबिल ज़िक्र शख्सियात मौजूद थीं। ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರಾದಂಥ ಶ್ರೀ ಮಧು ಬಂಗಾರಪ್ಪ ಅವರ ಪ್ರೇಮ್ಜಿ ಪ್ರತಿಷ್ಠಾನದ ಅಧ್ಯಕ್ಷರಾದಂಥ ಶ್ರೀ ಅಜೀಮ್ ಪ್ರೇಮ್ಜಿ ಅವರ ಶ್ರೀಮತಿ ಯಾಸ್ಮಿನ್ ಪ್ರೇಮ್ಜಿ ಅವರ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಮಾನ್ಯ ರಿಜ್ವಾನ್ ಅವರ ಮುಖ್ಯಮಂತ್ರಿಗಳ ಪ್ರಧಾನ ರಾಜಕೀಯ ಕಾರ್ಯದರ್ಶಿಗಳಾದಂಥ ಶ್ರೀ ನಜೀರ್ ಅಹಮದ್ ಅವರ ಅಪರ ಮುಖ್ಯ ಕಾರ್ಯದರ್ಶಿಗಳು, ಮುಖ್ಯಮಂತ್ರಿಗಳ ಪ್ರಧಾನ ಕಾರ್ಯದರ್ಶಿಗಳಾದಂಥ ಶ್ರೀ ಅತೀಕ್ ಅವರ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಪ್ರಧಾನ ಕಾರ್ಯದರ್ಶಿಗಳಾದಂಥ ನಿತೀಶ್ ಕುಮಾರ್ ಸಿಂಗ್ ಅವರ ವೇದಿಕೆ ಮೇಲಿರ್ತಕ್ಕಂಥ ಇತರ ಎಲ್ಲ ಆಹ್ವಾನಿತ ಗಣ್ಯರೇ, ಇಲ್ಲಿ ಆಗಮಿಸಿರ್ತಕ್ಕಂಥ ಬಂಧುಗಳೇ, ಪ್ರೀತಿಯ ವಿದ್ಯಾರ್ಥಿನಿಯರೇ, ಮಾಧ್ಯಮದ ಗೆಳೆಯರೇ, ಇವತ್ತು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆ ಮತ್ತು ಪ್ರೇಮ್ಜಿ ಫೌಂಡೇಶನ್ ಪ್ರತಿಷ್ಠಾನ ಈ ಇರುವುದರ ನಡುವೆ ಒಂದು ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಒಪ್ಪಂದ ಏರ್ಪಟ್ಟಿದೆ. ಆ ಒಪ್ಪಂದದ ಪ್ರಕಾರ ಪ್ರೇಮ್ಜಿ ಪ್ರತಿಷ್ಠಾನದ ವತಿಯಿಂದ ಸುಮಾರು 1,500 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ
ವರ್ಷಗಳ ಅವಧಿಗೆ ನಾವು ಈಗಾಗಲೇ ವಾರದಲ್ಲಿ 2 ದಿನ ಮೊಟ್ಟೆಗಳನ್ನು ಕೊಡ್ತಾ ಇದ್ದೀವಿ. 1 ದಿನ ಇತ್ತು, ನಾವು ಬಂದ ಮೇಲೆ 2ನೇ ದಿನ ಕೂಡ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಈಗ ಪ್ರೇಮ್ಜಿಯವರು ದೊಡ್ಡ ಮನಸ್ಸು ಮಾಡಿ ಉಳಿದ 4 ದಿನಗಳು ಕೂಡ ಎಲ್ಲ ವಿದ್ಯಾರ್ಥಿಗಳಿಗೆ, ಹೈಸ್ಕೂಲ್ನ ವಿದ್ಯಾರ್ಥಿಗಳಿಗೆ, ಸರ್ಕಾರಿ ಮತ್ತು ಅನುದಾನಿತ ವಿದ್ಯಾರ್ಥಿಗಳಿಗೆ ಸುಮಾರು ಎಷ್ಟು 55 ಲಕ್ಷನ ಸುಮಾರು 55-56 ಲಕ್ಷ ವಿದ್ಯಾರ್ಥಿಗಳಿಗೆ ಉಳಿದ 4 ದಿನಗಳು ಕೂಡ 3 ವರ್ಷದ ಅವಧಿಗೆ ಪ್ರತಿ ದಿನ ಮೊಟ್ಟೆಯನ್ನು ವಿದ್ಯಾರ್ಥಿಗಳಿಗೆ ಅದಕ್ಕೆ ಒಪ್ಪಂದ ಆಗಿರ್ತಕ್ಕಂಥ. ನಾನು ಪ್ರೇಮ್ಜಿಯವರಿಗೆ, ಅವರ ಕುಟುಂಬ ವರ್ಗದವರಿಗೆ ಸರ್ಕಾರದ ವತಿಯಿಂದ ಮತ್ತು ನನ್ನ ಪರವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಪ್ರೇಮ್ಜಿಯವರು ಇಂಥ ಅನೇಕ ಜನಪರವಾದಂಥ ಕೆಲಸಗಳನ್ನ ಮಾಡಿದ್ದಾರೆ. ಅನೇಕ ದಾನ ಧರ್ಮಗಳನ್ನು ಮಾಡ್ತಾರೆ. ಅವರ ದೊಡ್ಡತನದಿಂದಾಗಿ ಅವರ ಮಕ್ಕಳಿಗೆ ಸಹಾಯ ಮಾಡಬೇಕು, ಮಕ್ಕಳು ಪೌಷ್ಟಿಕ ಆಹಾರವನ್ನು ಒದಗಿಸ್ಕೊಡ್ಬೇಕು, ಮಕ್ಕಳು ಆರೋಗ್ಯವಂತರಾಗಿರ್ಬೇಕು. ಯಾಕಂದ್ರೆ ಶಿಕ್ಷಣ ಗುಣಮಟ್ಟ ಕೊಡಬೇಕು ಅಂತಕ್ಕಂಥದ್ದು ಸರ್ಕಾರದ ಉದ್ದೇಶ. ಗುಣಮಟ್ಟದ ಶಿಕ್ಷಣ ಸಿಗ್ಬೇಕಾದ್ರೆ ಆರೋಗ್ಯನೂ ಕೂಡ ಚೆನ್ನಾಗಿರ್ಬೇಕಾಗುತ್ತೆ. ಆ ಆರೋಗ್ಯ ಚೆನ್ನಾಗಿದ್ರೆ ಮಾತ್ರ ಜ್ಞಾನ ವಿಕಾಸ ಆಗಲಿಕ್ಕೆ ಪೂರಕವಾಗಿರ್ತದೆ. ಪ್ರತಿ ಮಕ್ಕಳು ಕೂಡ ಯಾವುದೇ ಶ್ರೀಮಂತರ ಮಕ್ಕಳಿರಲಿ, ಬಡವರ ಮಕ್ಕಳಿರಲಿ, ಪರಿಶಿಷ್ಟ ಜಾತಿ ಮಕ್ಕಳಿರಲಿ, ಅಲ್ಪಸಂಖ್ಯಾತರ ಮಕ್ಕಳಿರಲಿ, ಹಿಂದುಳಿದ ಮಕ್ಕಳುಗಳಿರಲಿ, ಎಲ್ಲ ಮಕ್ಕಳಿಗೂ ಕೂಡ ಗುಣಮಟ್ಟದ ಸಮಾನವಾದಂತಹ ಶಿಕ್ಷಣ ಸಿಗಬೇಕು. ಅದಕ್ಕೆ ನಾನು ಹಿಂದೆ ಮುಖ್ಯಮಂತ್ರಿಯಾಗಿದ್ದಾಗ ಶ್ರೀಮಂತರ ಮಕ್ಕಳು ಶಾಲೆಗೆ ಯೂನಿಫಾರ್ಮ್ ಮತ್ತು ಶೂ ಹಾಕಿ ಬರ್ತಾರೆ. ಬಡವ್ರ ಮಕ್ಕಳಿಗೆ ಕಷ್ಟ ಆಗ್ಬೋದು. ಅದಕ್ಕೋಸ್ಕರ ಬಡವ್ರ ಮಕ್ಕಳು ಕೂಡ ಶೂ ಮತ್ತು ಸಾಕ್ಸ್ ಹಾಕಿ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ, ಯಾಕಂದ್ರೆ ಅವರಲ್ಲಿ ಯಾವುದೇ ಭೇದ ಭಾವನೆ ಇರಬಾರ್ದು. ಮಕ್ಕಳಲ್ಲಿ ಜಾತಿ ಸೋಂಕು ಇರಬಾರ್ದು. ಅವರು ಜಾತ್ಯತೀತರಾಗಿ ಬೆಳೀತಕ್ಕಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಬೇಕು. ಈ ಕಾರಣದಿಂದ ಅನೇಕ ಕಾರ್ಯಕ್ರಮಗಳನ್ನು ಸರ್ಕಾರ ಕೂಡ ಮಾಡ್ತಾ ಇದೆ. ಇವತ್ತು ಅದರ ಮುಂದುವರಿದ ಭಾಗವಾಗಿ ಪ್ರೇಮ್ಜಿಯವರು 4 ದಿನ, ವಾರದಲ್ಲಿ 4 ದಿನ ಉಚಿತವಾಗಿ ಅವರ ಪ್ರತಿಷ್ಠಾನ ಅದರ ವತಿಯಿಂದ 4 ದಿನ ಮೊಟ್ಟೆಗಳನ್ನು ಕೊಡ್ತಾರೆ.
ನೀವೆಲ್ಲರೂ ಕೂಡ ಆರೋಗ್ಯವಂತರಾಗಬೇಕು. ಯಾಕಂದ್ರೆ ಕುವೆಂಪು ಒಂದು ಮಾತು ಹೇಳ್ತಾರೆ, ಹುಟ್ಟುವಾಗ ಎಲ್ಲರೂ ಕೂಡ ವಿಶ್ವಮಾನವರಾಗಿರ್ತಾರೆ. ಹುಟ್ಟುವಾಗ ಬೆಳೀತಾ ಬೆಳೀತಾ ಅಲ್ಪ ಮಾನವರಾಗ. ನಮ್ಮ ಸೊಸೈಟಿನಲ್ಲಿ ನಾವು ವಿಶ್ವಮಾನವರಾಗ್ತಕ್ಕಂಥ ಪ್ರಯತ್ನವನ್ನ ಮಾಡಬೇಕು ಹೊರತು ಯಾವ ಕಾರಣಕ್ಕೂ ಕೂಡ ಅಲ್ಪ ಮಾನವರಾಗಬಾರದು. ಇದು ಕುವೆಂಪು ಅವರು ಬಯಸಿದಂತೆ. ಆದ್ರಿಂದ ಜಾತ್ಯತೀತ ಸಮ ಸಮಾಜ ನಿರ್ಮಾಣ ಆಗ್ಬೇಕಾದ್ರೆ ನಾವೆಲ್ಲರೂ ಕೂಡ ಜಾತ್ಯತೀತ ವ್ಯಕ್ತಿಗಳಾಗ್ತಕ್ಕಂಥದ್ದು ಅತ್ಯಂತ ಅವಶ್ಯ. ನಾನು ಹಿಂದೆ ಮಕ್ಕಳಿಗೆ ಹಾಲು ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಜಾರಿಗೆ ತಗೊಂಡು, ಯಾಕಂದ್ರೆ ಬಹಳ ದಿನ ಅಪೌಷ್ಟಿಕತೆಯಿಂದ ನರಳ್ತಾ ಇರ್ತಕ್ಕಂಥದ್ದನ್ನು ನೋಡಿದ್ದೇನೆ. ಎಷ್ಟೋ ಮಕ್ಕಳು ಬೆಳಿಗ್ಗೆ ಉಪಹಾರ ಇಲ್ಲದೆ ಶಾಲೆಗೆ ಬರ್ತಾರೆ, ಮಧ್ಯಾಹ್ನ ಊಟ ಇಲ್ಲದೆ ಶಾಲೆಯಲ್ಲಿ ಇರ್ತಾರೆ. ಅದಕ್ಕೋಸ್ಕರ ನಾನು ಹಾಲನ್ನು ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದೆ. ವಾರದಲ್ಲಿ 5 ದಿನ ಹಾಲು ಕೊಡಬೇಕು, ಮೊಟ್ಟೆ ಕೊಡಬೇಕಾದ ಕಾರ್ಯಕ್ರಮ. ಈಗ ಪ್ರೇಮ್ಜಿಯವರು ಇನ್ನು ಉಳಿದ 4 ದಿನನೂ ಕೊಡ್ಲಿಕ್ಕೆ ಮುಂದೆ ಬಂದಿದ್ದಾರೆ, 3 ವರ್ಷಗಳ ಅವಧಿಗೆ. ಸೊ ನಾನು ಎಲ್ಲ ಮಕ್ಕಳಲ್ಲಿ ಮನವಿ ಏನಪ್ಪಾ ಅಂತಂದ್ರೆ, ನೀವು ಇದನ್ನ ಸದುಪಯೋಗ ಮಾಡ್ಕೋಬೇಕು. ಜೊತೆಗೆ ನಿಮ್ಮ ಜ್ಞಾನ ವಿಕಾಸ ಆಗಬೇಕು. ಯಾವ ತರ ಜ್ಞಾನ ವಿಕಾಸ ಆಗಬೇಕು ಅಂತಂದ್ರೆ, ವೈಜ್ಞಾನಿಕವಾಗಿ ವೈಚಾರಿಕವಾಗಿ ವಿಕಾಸ ಆಗುತ್ತೆ. ವೈಜ್ಞಾನಿಕವಾಗಿ ವೈಚಾರಿಕವಾಗಿ ವಿಕಾಸ ಆಗುತ್ತೆ. ಆಗ ಮಾತ್ರ ಸಮಾಜದಲ್ಲಿ ನೀವು ಸಮಾಜಮುಖಿಯಾಗಿ ಬೆಳೀಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರ ನಾನು ಹೆಚ್ಚು ಮಾತಾಡಕ್ ಹೋಗಲ್ಲ. ಯಾಕಂದ್ರೆ ಚಿತ್ರದುರ್ಗದಲ್ಲಿ ಒಂದು ಕಾರ್ಯಕ್ರಮ ಇದೆ ನನಗೆ, ಅಲ್ಲಿ 12 ಗಂಟೆಗೆ ಇರ್ಬೇಕಾಗಿತ್ತು, ಹೋಗಕ್ಕಾಗಲ್ಲ, ಸ್ವಲ್ಪ ಲೇಟಾಗಿ ಬರ್ತೀನಿ ಅಂತ ಹೇಳಿದ್ದೀನಿ. ಅಲ್ಲಿ ಬೋವಿ ಜನಾಂಗದವರ ಸ್ವಾಮೀಜಿದು 25 ವರ್ಷ ತುಂಬ್ತಾರೆ ಬೆಳೆಯಪ್ಪಾಗಿದೆ. ಅವರು ಗುರುಪೀಠಕ್ಕೆ ಬಂದು ಆಗಾಗ ಕಾರ್ಯಕ್ರಮಕ್ಕೆ ಹೋಗ್ಬೇಕು. ಅದಕ್ಕೋಸ್ಕರನೇ ಪ್ರೇಮ್ಜಿಯವರಿಗೆ ನಾನು ಮೊದಲೇ ಮಾತಾಡಿ ಹೋಗ್ತೇನೆ. ಆಮೇಲೆ ಮಧು ಬಂಗಾರಪ್ಪನವರು ಇರ್ತಾರೆ, ಪ್ರೇಮ್ಜಿಯವರು ಇರ್ತಾರೆ. ನೀವು ಪೂರ್ಣ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತೇಳಿ, ನಾನು ಹೋದ ತಕ್ಷಣ ಕಾರ್ಯಕ್ರಮ ಮುಕ್ತಾಯ ಆಗಲ್ಲ, ಅವರು ಈ ಕಾರ್ಯಕ್ರಮದಲ್ಲಿ ಇರ್ತಾರೆ. ನೀವೆಲ್ಲರೂ ಕೂಡ ಇಲ್ಲೇ ಇರಬೇಕು. ನನಗೆ ಸಭೆ ಹೋಗ್ಲಿಕ್ಕೆ ಅನುಮತಿ ಕೊಡಬೇಕು. ಪ್ರೇಮ್ಜಿಯವರ ಅನುಮತಿನೂ ಕೂಡ ಕೇಳಿದ್ದೀನಿ. ಇಷ್ಟು ಹೇಳಿ ಮತ್ತೊಮ್ಮೆ ಪ್ರೇಮ್ಜಿಯವರ ಪ್ರತಿಷ್ಠಾನ ಮತ್ತು ಅವರ ಪ್ರೇಮ್ಜಿಯವರಿಗೆ ಮತ್ತು ಅವರ ಕುಟುಂಬದವರಿಗೆ ಅವ್ರಿಗೆ ಇನ್ನೂ ಹೆಚ್ಚು ಆಯುಸ್ಸು ಆರೋಗ್ಯ ದೊರಕಲಿ, ಇಂಥ ಜನಪರ ಕಾರ್ಯಕ್ರಮಗಳನ್ನು ಇನ್ನೊಂದಷ್ಟು ಮಾಡಲಿ ಅಂತೇಳಿ ಅವರಿಗೆ ಹಾರೈಸಿ ನಿಮ್ಮೆಲ್ಲರಿಗೂ ಕೂಡ ನಮಸ್ಕಾರ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ.